ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಪ್ರಮುಖವಾಗಿ ಗಂಭೀರ ಆರೋಪ ಮಾಡ್ತಿರೋದು ಏನಂತಂದರೆ ಮುಖ್ಯ ಶಿಕ್ಷಕಿ ಕಿರುಕುಳ ಮತ್ತು ಆಕಳ ಸಿಬ್ಬಂದಿಯಿಂದ ಆತ್ಮಹತ್ಯೆಗೆ ಯತ್ನಾಗಿದೆ. ಇವತ್ತು ನೀವು ಭೇಟಿ ಮಾಡಿದ್ದೀರಾ, ಏನೆಲ್ಲ ಮಾತುಕತೆ ಆಯಿತು, ಏನು ಕ್ರಮವನ್ನು ಕೈಗೊಳ್ತಿದ್ದೀರಾ? ಆನೇಕಲ್ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಮರಸೂರು, ಈ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ನಿನ್ನೆ ಘಟನೆ, ಒಂದು ಆತ್ಮಹತ್ಯೆ ಬಗ್ಗೆ ನಮಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಲೆಗೆ ಭೇಟಿ ಮಾಡಿ ಏನು ಘಟನೆಗೆ ಏನು ಕಾರಣ ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾನು ನಮ್ಮ ತ್ರಿಸದಸ್ಯರ ಸಮಿತಿಯನ್ನು, 3 ಮೆನ್ ಕಮಿಟಿಯನ್ನು ನೇಮಕ ಮಾಡಿ ಅದರ ಒಂದು ವರದಿಯನ್ನು ನಾನು ಕೇಳೋದಕ್ಕೆ ಈಗಾಗಲೇ ಬೆಳಿಗ್ಗೆನೇ ಸಹ ನಮ್ಮ ಸಮಿತಿ ಬಂದಿದೆ, ನಾನು ಬಂದಿದ್ದೀನಿ. ನೆನ್ನೆನೂ BO ಅವ್ರಿಗೆ ಹೇಳಿ ಏನು ಇದ್ರ ಬಗ್ಗೆ ಯಾಕೆ ಈ ಘಟನೆ ಆಗಿದೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಸಹ ನಾನು ಅವರಿಗೆ ವರದಿ ಕೇಳಿದ್ದೀನಿ. ಸೊ ಹಾಗಾಗಿ ಈ ವರದಿ ಆಧಾರದ ಮೇಲೆ ನಾನು ಯಾರು ತಪ್ಪಿತಸ್ಥರಿದ್ದೂ ಸಹ ನಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಅವರು ಕ್ರಮ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಸರ್. ಪೋಷಕರಿಗೂ ನೇರವಾಗಿಯೇ ಮುಖ್ಯ ಶಿಕ್ಷಕಿ ಸುಜಾತನೆಯಿಂದಲೇ ಈ ಥರದ್ದು ಘಟನೆ ಆಗಿರೋದಂತ. ಸೊ ಆ ಥರದ್ದು ಘಟನೆ ಇಟ್ಕೊಂಡೇ ಇದು ಇನ್ವೆಸ್ಟಿಗೇಷನಿಗೆ ಬಂದಾಗ ಮಕ್ಕಳು ಎಲ್ಲ ಒಂದು ಕಡೆಗೆ ಭಯಭೀತ ಆಗ್ತಾರೆ. ಈ ವಿಚಾರಣೆ ಮಾಡೋದಕ್ಕಾಗೋದಿಲ್ಲ. ಸೊ ಅವ್ರನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ಮಾಡೋದಕ್ಕೆ ಆ ಥರದ್ದು ಏನಾದರೂ ಇಲ್ಲ. ಈಗಾಗಲೇ ಪೇರೆಂಟ್ಸು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ತನಿಖೆನೂ ಅದನ್ನು ನಡೀತದೆ. ಸೊ ಅದರ ಆಧಾರದ ಮೇಲೂ ಸಹ ಕ್ರಮ ಆಗುತ್ತೆ. ಜೊತೆಗೆ ನಮ್ಮ ಇಲಾಖೆಯಿಂದನೂ ಸಹ ಏನು ವರದಿ ಕೊಡ್ತಾರೋ ನಮ್ಮ BO ಮತ್ತು ಸಮಿತಿ, ಅದ್ರ ಮೇಲೂ ಸಹ ನಾನು ಮೇಲಧಿಕಾರಿಗಳಿಗೆ ವರದಿ ಕೊಟ್ಟು ಯಾರು ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕ್ರಮ ಮಾಡ್ತೀವಿ. ನಿನ್ನೆ ಮಾಧ್ಯಮಗಳಿಗೆ ಏನು ಬೈಟ್ ಕೊಟ್ಟಿದ್ರು ಮಕ್ಕಳು, ಇವತ್ತು ಗೈರು ಹಾಜರಾಗಿದ್ದಾರೆ. ಅಂದರೆ ಏನು ಮಕ್ಕಳಿಗೆ ಅಧಿಕಾರಿಗಳು ಬಂದಾಗ ಏನಾದರೂ ಹೇಳ್ಬಿಡ್ತಾರಾ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನೂ ಕೂಡ ಶಾಲೆಗೆ ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಆರೋಪ ಬರ್ತಿದೆ. ಇಲ್ಲ, ಅದಕ್ಕೆ ನಾವು ಅದನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹೇಳಿ ಈ ಬಗ್ಗೆನೂ ಸಹ ಪರಿಶೀಲನೆ ಮಾಡೋದಕ್ಕೆ ಹೇಳಿ. ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸರ್ಕಾರಿ ಶಾಲೆಯಲ್ಲಿ, ಅದು ಎಲ್ಲ ಫೆಸಿಲಿಟಿ ಸಿಗುವಂಥದ್ದು ಇದರಲ್ಲೇ ಈ ಥರದ ಅವಘಡ ಆಗೋಗಿದೆ. ಡೆತ್ ನೋಟು ನೇರವಾಗಿ ಮುಖ್ಯ ಶಿಕ್ಷಕಿ ಮತ್ತು ಸಿಬ್ಬಂದಿ ಮತ್ತು ಕಮಲಮ್ಮ ಅಂತೇಳಿ ಬರೆದಿಟ್ಟಿದ್ರು. ಸೊ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತೀರಾ? ಈಗ ವಿಸಿಟ್ ಮಾಡಿದ್ದೀರಾ ಸರ್? ಇದು ನಮ್ಮ ಸರ್ಕಾರಿ ಪ್ರೌಢಶಾಲೆ ಮರಸೂರು. ಈ ಶಾಲೆಗೆ ನಾನು ಘಟನೆ ನಡೆದ ತಕ್ಷಣವೇ ನಾನು ನಿನ್ನೆ ಬಂದು ಶಾಲೆಗೆ ಬಂದು ಹಾಜರಾಗಿ ಅದನ್ನು ಪರಿಶೀಲನೆ ಮಾಡಿದೆ. ಇಲ್ಲಿ ನಮಗೆ 8ನೇ ತರಗತಿಯ ಮಕ್ಕಳ ಕ್ಲಾಸ್ ರೂಮಲ್ಲಿ ಕೂಡ ನಾನು ಮಕ್ಕಳಲ್ಲಿ ಕೂಡ ವಿಚಾರಣೆ ಮಾಡಿದೆ. ಇಲ್ಲಿ ಮುಖ್ಯವಾಗಿ ಶಾಲೆಯ ಸಿಬ್ಬಂದಿ ಅಂತಂದರೆ ಇಲ್ಲಿ ಅಡುಗೆ ಸಹಾಯಕರು ಕಮಲಮ್ಮ ಅಂತೇಳಿ, ಮತ್ತೊಂದು ಗೆಸ್ಟ್ ಟೀಚರ್ ಒಬ್ಬರು ಕವಿತಾ ಅಂತೇಳಿ ಒಬ್ಬರು ಮಕ್ಕಳಿಗೆ ತುಂಬ ಕಿರುಕುಳ ಮತ್ತು ಅವಾಚ್ಯ ಶಬ್ದಗಳಿಂದ ಬೈತಿದ್ದಾರೆ ಮತ್ತು ಅಡುಗೆ ಬಡಿಸುವಾಗ ಸರಿಯಾದ ರೀತಿಯಲ್ಲಿ ಬಡಿಸ್ತಿಲ್ಲ ಮತ್ತು ಸ್ವಚ್ಛತೆ ಇಲ್ಲ ಅಂಥೇಳಿ ನನಗೆ ಕಂಪ್ಲೇಂಟ್ ಬಂದಿತ್ತು. ಮತ್ತು ಮುಖ್ಯ ಶಿಕ್ಷಕರು ಕೂಡ ಇಲ್ಲಿ ಜೋರಾಗಿ ಮಾತಾಡ್ತಾರೆ ಅನ್ನೋದ್ರ ಕೂಡ ಮಾಹಿತಿ ಕೂಡ ನನಗೆ ಸಿಗಿತ್ತು. ನಾನು ತಕ್ಷಣಕ್ಕೆ ಮುಖ್ಯ ಶಿಕ್ಷಕರ ಮತ್ತು ಸಹ ಶಿಕ್ಷಕರ ಒಂದು ಸಭೆಯನ್ನು ಕೂಡ ಮಾಡಿ ಅವರಿಗೆಲ್ಲ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾನು ಮಾರ್ಗದರ್ಶನ ಮತ್ತು ಪರಿಶೀಲನೆ ಎಲ್ಲ ಮಾಡಿದ್ದೇನೆ. ಈಗ ಪೋಷಕರ ಕಡೆಯಿಂದ ಮುಖ್ಯ ಶಿಕ್ಷಕರು ಕೂಡ ಇದರಲ್ಲಿ ಜೋರಾಗಿ ಮಾತಾಡುವಂಥದ್ದು ಏನು ರೆಸ್ಪಾನ್ಸು ಕೊಡ್ತಿಲ್ಲ ಅನ್ನೋದ್ರ ಬಗ್ಗೆ ಏನು ಪೇರೆಂಟ್ಸು ತಿಳಿಸಿದ್ದಾರೋ, ಈಗಾಗಲೇ ಡಿಸ್ಟಿಕ್ ಹಂತದ ನಮ್ಮ ಉಪನಿರ್ದೇಶಕರ ಕಚೇರಿಯಿಂದ 3 ಮೆನ್ ಕಮಿಟಿ ಈಗಾಗಲೇ ಬಂದು ವರದಿಯನ್ನು ಸಿದ್ಧ ಮಾಡ್ತಾಯಿದೆ. ನಾನು ಕೂಡ ಜೊತೆಗೆ ಬಂದಿದ್ದೇನೆ. ಆ ವರದಿಯಲ್ಲಿ ತಮ್ಮ ಪೋಷಕರು ಏನು ಬೇಡಿಕೆಗಳನ್ನು ಇಟ್ಟಿದ್ದಾರೋ ಅದರೆಲ್ಲವನ್ನು ಪರಿಶೀಲನೆ ಮಾಡಿ ನಾವು ಜಿಲ್ಲಾ ಹಂತಕ್ಕೆ ವರದಿಯನ್ನು ಕೊಡ್ತೇವೆ. ಮತ್ತು ಈ ರೀತಿಯ ಘಟನೆಗಳು ಆಗಬಾರ್ದು ಅಂಥೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತೇನೆ. ಮತ್ತು ನಿನ್ನೆ ಕೂಡ ನಾನು ಮಗುವಿನ ಮನೆ ಹತ್ರ ಭೇಟಿ ಮಾಡಿ ನಾವು ಕೂಡ ಸಾಂತ್ವನ ಹೇಳಿದ್ದೇವೆ. ತುಂಬ ಎಲ್ಲ ರೀತಿಯಲ್ಲೂ ಕೂಡ ಮುಂದಾಳತ್ವ ಇರತಕ್ಕಂಥ ಮಗು ಈ ರೀತಿ ಮಾಡಿಕೊಂಡಿರ್ತಕ್ಕಂಥದ್ದು ನಮಗೂ ಕೂಡ ಬೇಸರ ತಂದಿದೆ. ಈ ರೀತಿ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸೂಕ್ತ ಎಚ್ಚರಿಕೆ ಕ್ರಮಗಳನ್ನು ವಹಿಸ್ತೀವಿ ಅಂತ ಹೇಳ್ತಾ, ಈಗ ನೇರವಾಗಿ ಮುಖ್ಯ ಶಿಕ್ಷಕಿ ಮೇಲೆ ಅಂದರೆ ಅವಾಚ್ಯ ಶಬ್ದಗಳಿಂದ ಅಂತಂದರೆ ಹೆಸರಿಟ್ಟು ಕರೆಯುವಂಥದ್ದು, ಅವಾಚ್ಯ ಶಬ್ದ ನಿಂದನೆ ಮಾಡೋದು, ನೇರವಾಗಿ ಆರೋಪ ಮಾಡೋದಂಥ ಸಂದರ್ಭದಲ್ಲಿ ಆಕೆ ಇಲ್ಲೇ ಇಟ್ಕೊಂಡು ಮತ್ತೆ ಮಕ್ಕಳಿಗೆ ಯಾವ ರೀತಿ ಒಂದು ನೆಕ್ಸ್ಟ್ ಎಜುಕೇಷನ್ಗೆ ಪ್ರಿಫರೆನ್ಸ್ ಸಿಗ್ತದೆ? ಇಲ್ಲ, ನಾನು ಕೂಡ 8ನೇ ಕ್ಲಾಸಲ್ಲಿ ನೆನ್ನೆ ವಿಚಾರಿಸಿದ್ದೇನೆ. ಅವರು ಒಂದು 2-3 ಜನ ಟೀಚರ್ಸ್ ಬಗ್ಗೆ ಮಾತಾಡಿದರು. HM ಬಗ್ಗೆ ಯಾರೂ ಕೂಡ ನನಗೆ ಮಾಹಿತಿಯಲ್ಲಿ ತಿಳಿಸಿರಲಿಲ್ಲ. ಇದನ್ನು ಮತ್ತೊಂದು ಸಾರಿ ಈಗ ಹೇಗೂ ನಾನು ಶಾಲೆಯಲ್ಲಿ ಇದ್ದೇನೆ, ಪರಿಶೀಲನೆ ಮಾಡಿ ಅದೆಲ್ಲ ಮಾಹಿತಿಗಳನ್ನು ಕೂಡ ವರದಿಯಲ್ಲಿ ನಾನು ತಿಳಿಸಿ ನಾನು ಜಿಲ್ಲಾ ಹಂತಕ್ಕೆ ಕಳಿಸ್ತೇನೆ.